ಗಂಡ ಮೃತಪಟ್ಟ ಕೆಲವೇ ದಿನದಲ್ಲಿ ಪತ್ನಿಗೆ ಮತ್ತೊಂದು ಮದುವೆ ಆಗಿದೆ. ಸಹೋದರನ ಸಾವಿನ ಬಗ್ಗೆ ಅನುಮಾನಗೊಂಡು ಸಹೋದರಿ ದೂರನ್ನ ಕೊಟ್ಟಿದ್ದಾರೆ. ಅತ್ತಿಗೆ ಆಶಾ ಎರಡನೇ ಮದುವೆ ಆಗಿರೋದು. ಪರಮೇಶ್ ಸಾವಿನ ರಹಸ್ಯ ಏನು ಹಾಗಾದ್ರೆ ಸದ್ಯಕ್ಕೆ ಹುಟ್ಟಿಕೊಂಡಿರುವಂತ ಪ್ರಶ್ನೆ. ಸಹೋದರಿಗೆ ಅನುಮಾನ ಇದೆ, ಅತ್ತಿಗೆ ಮೇಲೆ ದೂರನ್ನ ಕೊಟ್ಟಿದ್ದಾರೆ. ಹಾಗೆಯೇ ತುಮಕೂರು ತಾಲೂಕಿನ ಹೆಬ್ಬೂರಿನ ದಾಸರಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. ಜನವರಿ 31ನೇ ತಾರೀಕು ಹೃದಯಾಘಾತದಿಂದ ಪರಮೇಶ್ವರ್ ಮೃತಪಟ್ಟಿದ್ರು. ಹೃದಯಾಘಾತದಿಂದ ಪರಮೇಶ್ವರ್ ಸಾವಿಗೀಡಾಗಿದ್ರು ಅಂತ ಹೇಳಲಾಗಿತ್ತು. ಗಂಡನ ಸಾವಿನ ಬೆನ್ನಲ್ಲೇ ಫೆಬ್ರವರಿ 19ನೇ ತಾರೀಕು ಪರಮೇಶ್ ಪತ್ನಿ ಎರಡನೇ ಮದುವೆಯಾಗಿದ್ದಾರೆ. ಇದು ಪರಮೇಶ್ ಕುಟುಂಬದವರ ಅನುಮಾನಕ್ಕೆ ಕಾರಣವಾಗಿದೆ. ಒಂದ್ ಕಡೆಯಲ್ಲಿ ಗಂಡ ಸತ್ತು ಕೆಲವೇ ದಿನಗಳಲ್ಲಿ ಪತ್ನಿ ಎರಡನೇ ಮದುವೆ ಆಗಿರೋದು. ಇತ್ತ ಪರಮೇಶ್ ಕುಟುಂಬಸ್ಥರಲ್ಲಿ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಇತ್ತ ದೂರನ್ನು ಕೂಡ ಅವರು ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಜನವರಿ 31ನೇ ತಾರೀಕು ಪರಮೇಶ್ ಹೃದಯಾಘಾತದಿಂದ ಮೃತಪಟ್ಟಿದ್ರು. ಆದರೆ ಫೆಬ್ರವರಿ ತಿಂಗಳಲ್ಲಿ ಪರಮೇಶ್ ಪತ್ನಿ ಇದ್ದಾರಲ್ಲ, ಆಶಾ ಅಂತೇಳಿ ಅವರ ಹೆಸರು, ಅವರು ಎರಡನೇ ಮದುವೆ ಆಗಿದ್ದಾರೆ. ಹೀಗಾಗಿ ನನ್ನ ಸಹೋದರನ ಸಾವಿನ ಬಗ್ಗೆ ನನಗೆ ಅನುಮಾನ ಇದೆ ಅಂತೇಳಿ ಅವರ ಸಹೋದರಿ ದೂರನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಪರಮೇಶ್ನದ್ದು ಕೊಲೆಯ ಅಥವಾ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ರ, ಸಾವಿನ ಸುತ್ತ ಅನುಮಾನದ ಹುತ್ತಾ ಇದೆ. ಪರಮೇಶ್ ಸಾವಿನ ಬಗ್ಗೆ ತನಿಖೆ ಮಾಡುವಂತೆ ಪೊಲೀಸರಿಗೆ ದೂರನ್ನ ಕೊಡಲಾಗಿದೆ. ಮೃತ ಪರಮೇಶ್ ಸಹೋದರಿಯಿಂದ ಹೆಬ್ಬೂರು ಠಾಣೆಗೆ ದೂರನ್ನ ಕೊಡಲಾಗಿದೆ. ಪರಮೇಶ್ ಮೃತಪಟ್ಟಾಗ ಮೂಗಿನ ಪಕ್ಕ ಗಾಯ ಆಗಿತ್ತು, ಗುಪ್ತಾಂಗ ಊದಿತ್ತು. ತಹಶೀಲ್ದಾರ್ ರಾಜೇಶ್ವರಿ ಸಮ್ಮುಖದಲ್ಲಿ ಶವ ಹೊರತೆಗೆದಿದ್ದಾರೆ ಪೊಲೀಸರು. 1 ವಾರದಲ್ಲಿ ಮರಣೋತ್ತರ ಪರೀಕ್ಷೆ ವರದಿ ಬರುವಂತ ನಿರೀಕ್ಷೆ ಇದೆ. ಆ ಬಳಿಕವೇ ಗೊತ್ತಾಗುತ್ತೆ ಪರಮೇಶ್ ಸಾವಿಗೆ ಅಸಲಿ ಕಾರಣ ಏನು ಅಂತೇಳಿ. ಒಂದ್ ಕಡೆಯಲ್ಲಿ ಕುಟುಂಬಸ್ಥರ ಆರೋಪ ಏನು ಅಂತ ಹೇಳಿದ್ರೆ, ಪರಮೇಶ್ ಸಾವನ್ನಪ್ಪಿದ ಸಂದರ್ಭದಲ್ಲಿ ಒಂದಷ್ಟು ಅನುಮಾನಗಳು ಇತ್ತು ಎನ್ನುವಂಥದ್ದು. ಅವರ ಮೂಗಿನ ಪಕ್ಕದಲ್ಲಿ ಗಾಯ ಆಗಿತ್ತು, ಹಾಗೇನೆ ಗುಪ್ತಾಂಗ ಊದಿತ್ತು. ಇದೆಲ್ಲವೂ ಕೂಡ ಕುಟುಂಬಸ್ಥರು ಮಾಡ್ತಾ ಇರುವಂತ ಆರೋಪ. ಹಾಗಾದ್ರೆ ಇದು ಕೊಲೆಯ, ಹೃದಯಾಘಾತದಿಂದಲೇ ಪರಮೇಶ್ ಸಾವಿಗೀಡಾದ್ರ? ಹೀಗೆ ಹಲವು ಪ್ರಶ್ನೆಗಳು ಇದೆ. ಈ ಕಾರಣಕ್ಕಾಗಿ ಕುಟುಂಬಸ್ಥರು ಈಗ ದೂರನ್ನ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಸುಮ್ಮನೆ ಇದ್ದಿದ್ದು ಯಾಕೆ ಹಾಗಾದ್ರೆ? ಇನ್ನೊಂದು ಕಡೆಯಲ್ಲಿ ಗಮನಿಸಬೇಕಾದಂಥ ವಿಚಾರ ಅಂತ ಹೇಳಿದ್ರೆ, ಪರಮೇಶ್ ಪತ್ನಿ ಇದಾರಲ್ಲ ಆಶಾ ಅಂತೇಳಿ ಇವ್ರ ಹೆಸರು, ಗಂಡ ತೀರಿಕೊಂಡ ಕೆಲವೇ ದಿನದಲ್ಲಿ ಮದುವೆ ಆಗಿರೋದು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ತುಮಕೂರಿನ ಪ್ರತಿನಿಧಿ ಹೇಮಂತ್ ಕುಮಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹೇಮಂತ್, ಗಮನಿಸ್ತಾ ಇದ್ವಿ, ಗಂಡ ಸತ್ತ ಕೆಲವೇ ದಿನದಲ್ಲಿ ಹೆಂಡತಿ ಮತ್ತೊಂದು ಮದುವೆ ಆಗಿದ್ದಾರೆ. ಇಲ್ಲಿ ಕುಟುಂಬಸ್ಥರು ವ್ಯಕ್ತಪಡಿಸ್ತಾ ಇರುವಂತಹ ಅನುಮಾನಗಳು ಏನೇನು? ಮತ್ತೊಂದು ಕಡೆಯಲ್ಲಿ ಮೂಗಿನ ಪಕ್ಕ ಗಾಯ ಆಗಿತ್ತು, ಹೀಗೆ ಬೇರೆ ಬೇರೆ ಅನುಮಾನವನ್ನ ಕುಟುಂಬಸ್ಥರು ವ್ಯಕ್ತಪಡಿಸ್ತಾ ಇದಾರಲ್ಲ, ಮೃತಪಟ್ಟ ದಿನ ಇದೆಲ್ಲವೂ ಅವ್ರಿಗೆ ಗೊತ್ತಾಗಿರ್ಲಿಲ್ವಾ ಹೇಗೆ? ಆ ಸಂಪತ್ ಏನಂತಂದ್ರೆ, ಪತಿ ಮೃತಪಟ್ಟ 16 ದಿನಗಳಲ್ಲೇ ಪತ್ನಿ ಹೊಸದಾಗಿ ಮತ್ತೊಂದು ಮದುವೆ ಆದ ಮೇಲೆ ಈಗ ಅನುಮಾನ ವ್ಯಕ್ತವಾಗಿರುವಂತದ್ದು. ತನ್ನ ಪತಿಯನ್ನ ಸಾಯಿಸಿ ಮತ್ತೊಂದು ಮದುವೆಯನ್ನ ಆಗಿದ್ದಾಳೆ ಅಂತ ಹೇಳಿ ಆತನ ಅಕ್ಕ ಒಂದು ದೂರನ್ನ ನೀಡಿರುವಂತದ್ದು. ಅದು ಹೆಬ್ಬೂರು ಪೊಲೀಸ್ ಠಾಣೆಗೆ. ಈ ಒಂದು ಘಟನೆ ನಡೆದಿರುವಂತದ್ದು ತುಮಕೂರು ತಾಲೂಕಿನ ಹೆಬ್ಬೂರು ಹೋಬಳಿಯ ದಾಸರಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ. ಪರಮೇಶ್ ಅನ್ನೋ ಒಂದು ವ್ಯಕ್ತಿ ಕಳೆದ 16 ದಿನಗಳ ಹಿಂದೆ ಮೃತಪಟ್ಟಿರ್ತಾನೆ. ಆದ್ರೆ ಅವತ್ತು ಯಾವುದೇ ಅನುಮಾನ ಇರೋದಿಲ್ಲ. ಆತನನ್ನ ಮಣ್ಣು ಮಾಡಿ ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡಿರ್ತಾರೆ. ಆದ್ರೆ 16 ದಿನಗಳ ಬಳಿಕ ಪರಮೇಶ್ ಪತ್ನಿ ಮತ್ತೊಬ್ಬನನ್ನ ಮದುವೆಯಾಗಿ ಫೋಟೋವನ್ನ ಹಾಕಿದಂತ ಸಂದರ್ಭದಲ್ಲಿ ಆತನ ಅಕ್ಕನಿಗೆ ಅನುಮಾನವನ್ನು ಬಂದು ಜಯಮ್ಮ ಅನ್ನುವಂಥವ್ರು ದೂರನ್ನ ನೀಡಿದಿರುವಂತದ್ದು. ನಾಗಮ್ಮ ಅನ್ನುವಂಥವ್ರು ಈ ಒಂದು ದೂರಿನ ಆಧಾರದ ಮೇಲೆ ಸದ್ಯ ತುಮಕೂರು ಗ್ರಾಮಾಂತರ ತಹಸೀಲ್ದಾರರಾದಂತ ರಾಜೇಶ್ವರಿ ಅವರು ಸ್ಥಳಕ್ಕೆ ಹೋಗಿ ಅಲ್ಲಿನ ಮೃತದೇಹವನ್ನು ಹೊರಗೆ ತೆಗೆದು ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಸದ್ಯ ಅನುಮಾನ ಕಾಡ್ತಾ ಇರುವಂತದ್ದು ಮೃತ ಪರಮೇಶ್ ಏನಿದ್ದಾನೆ ಆತನ ಮೂಗಿನ ಪಕ್ಕದಲ್ಲಿ ಒಂದಷ್ಟು ರಕ್ತ ಆಗಿತ್ತು, ಮತ್ತೆ ವೃಷಣದ ಮೇಲೆ ಕೂಡ ಒಂದಷ್ಟು ದಪ್ಪ ಆಗಿತ್ತು ಅನ್ನೋ ರೀತಿಯಲ್ಲಿ ಈ ಒಂದು ಅನುಮಾನ ಕಾಡಿ ಈಗ ಸದ್ಯ ಪೋಸ್ಟ್ ಮಾರ್ಟಮ್ ಅನ್ನ ಮಾಡ್ಲಿಕ್ಕೆ ಮೃತದೇಹವನ್ನು ಹೊರ ತೆಗೆದಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಈತನ ಒಂದು ಗೊಂದಲಕ್ಕೆ ಕಾರಣ ಆಗಿರುವಂತದ್ದು ಪರಮೇಶ್ ಪತ್ನಿ ಏನಿದ್ದಾರೆ ಈಕೆ ಗಂಡ ಮೃತಪಟ್ಟ 16 ದಿನಕ್ಕೆ ಮತ್ತೊಂದು ಮದುವೆಯನ್ನ ಆಗಿ ಫೋಟೋವನ್ನು ಹಾಕಿರೋದ್ರಿಂದಾಗಿ ಈ ಘಟನೆ ಆಗಿರುವಂತದ್ದು. ಸದ್ಯ ಹೆಬ್ಬೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿ ತನಿಖೆ ಮುಂದುವರಿಸಿರುವಂತದ್ದು. ಸಂಪತ್, ಥ್ಯಾಂಕ್ ಯು ಹೇಮಂತ್ ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.